ಫೈನಲಿ ಗುಪ್ತ್ ಕಾಶಿಗೆ ಬಂದ್ವಿ ನೋಡಿ. ನಾವು ಇದ್ದಿದ್ದು ರೂಮ್ ಇದೆ. ಸೊ ಈ ರೂಮ್ ಬಂದು ನೀಲ್ಕಮಲ್ ಲಾಡ್ಜ್ ಅಂತ. ಇದು ಬಸ್ ಸ್ಟ್ಯಾಂಡು ಅಥವಾ ನಿಮಗೆ ಏನು ಟ್ಯಾಕ್ಸಿ ಕಾಣಿಸುತ್ತಲ್ಲ ಅದ್ರ ಆಪೋಸಿಟೇ ಇರೋದು. ನೆಕ್ಸ್ಟ್ ಟೈಮ್ ಯಾರಾದರೂ ನೀವು ಬಂದರೆ ಇಲ್ಲಿ ಡೆಫಿನೆಟ್ಲಿ ಸ್ಟೇ ಮಾಡಿ, ತುಂಬ ಅಫೋರ್ಡೆಬಲ್ ಆಗಿರುತ್ತೆ. ರೂಮು ಎಲ್ಲ ತುಂಬ ಹೈಜೀನಿಕ್ ಆಗಿದೆ. ರೂಮ್ ಎಲ್ಲ ಚೆಕ್ಔಟ್ ಮಾಡಿದ್ವಿ. ಚೆಕ್ಔಟ್ ಮಾಡಿ ನಮ್ಮದು ಮುಂದಿನ ಪ್ರಯಾಣ ಬಂದು ರಾಂಚಿ ವಿಲೇಜ್ಗೆ. ಇದು ಮಧ್ಯಮಹೇಶ್ವರ್ ಮಾರ್ಗಲ್ಲಿ ಬರುತ್ತೆ. ಮತ್ತು ರಾಂಚಿ ವಿಲೇಜ್ಗೆ ಇನ್ನೊಂದು ಹೆಸರು ಬಂದು ಆಗ್ತೋಲಿ ಧಾರ್ ಅಂತ. ಸೊ ಯಾರು ಕಂಡುಹಿಡಿಲಿಲ್ಲ ಅಂದರೆ ಆಗ್ತೋಲಿ ಧಾರ್ ಅಂತ ಹೇಳ್ರಿ, ಅವರು ನಿಮಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ನಿಮಗೆ ಇಲ್ಲಿಗೆ ಬರೋಕ್ಕೆ ಬಸ್ ಎಲ್ಲ ನಿಮಗೆ ಆ ನೀಲ್ಕಮಲ್ ಲಾಡ್ಜ್ ಮುಂದೆ ಏನು ತೋರಿಸಿದ್ನಲ್ಲ ಬಸ್ ಸ್ಟಾಪು, ಅಲ್ಲೇ ಸಿಗುತ್ತೆ. ಸೊ ನಾವಿವಾಗ ಬಂದು ಮಧ್ಯಮಹೇಶ್ವರ್ ಟೆಂಪಲ್ಗೆ ಹೊರಟಿದ್ದೀವಿ. ಇದು ಬಂದು 3497 ಮೀಟರ್ ಗರ್ವಾಲ್ ಹಿಮಾಲಯಸ್ ಅನ್ನೋ ಜಾಗದಲ್ಲಿ ಸಿಚುವೇಟೆಡ್ ಆಗಿದೆ. ಸೊ ಈ ಜಾಗ ಬಂದು ರುದ್ರಪ್ರಯಾಗ್ ಡಿಸ್ಟ್ರಿಕ್ಟ್ ಉತ್ತರಾಖಂಡ್ ಸ್ಟೇಟಲ್ಲಿ ಬರುತ್ತೆ. ಮತ್ತು ಇದು ಆವ್ರೇಜ್ ಟ್ರೆಕ್ಕಿಂಗ್ ಕಿಲೋಮೀಟರ್ಸ್ ಬಂದು 16 to 18 ಕಿಲೋಮೀಟರ್ಸ್ ಡಿಪೆಂಡಿಂಗ್ ಆನ್ ಲ್ಯಾಂಡ್ ಸ್ಲೈಡ್ಸು ಅದೆಲ್ಲ ನೋಡಿಕೊಂಡು ನಿಮಗೆ 16 to 18 ಕಿಲೋಮೀಟರ್ಸ್ ಒಳಗೆ ಸಿಕ್ಬಿಡುತ್ತೆ. ಇದು ಬಂದು ನಾವಿರೋವಂಥ ಜಾಗ. ಈ ಹೋಟೆಲ್ ಹೆಸರು ಹೋಟೆಲ್ ಮೌಂಟೇನ್ ವ್ಯೂ ಅಂತ. ನಾವು ಆ್ಯಕ್ಚುಲಿ ಬೇರೆ ಹೋಟೆಲ್ನ ಸೆಲೆಕ್ಟ್ ಮಾಡಿದ್ವಿ, ಬಟ್ ಆ ಹೋಟ್ಲು ಏನು ಅಷ್ಟೊಂದು ಚೆನ್ನಾಗಿರಲ್ಲ, ತುಂಬ ದೂರನೂ ಆಗುತ್ತೆ ಅಂತ ನಮ್ಮ ಟ್ಯಾಕ್ಸಿ ಡ್ರೈವರ್ ಹೇಳಿದ್ರು. ನನ್ನ ಯಾರು ಇಲ್ಲಿವರೆಗೂ ಕರ್ಕೊಂಬಂದ್ರು ಅವ್ರು ಹೇಳಿ ಈ ಸ್ಟೇಯಲ್ಲಿರ್ರಿ ಅಂತ ಹೇಳ್ಬಿಟ್ಟು ಇಲ್ಲಿ ರೂಮ್ ಕೊಡಿಸಿದ್ರು. ತುಂಬ ಚೆನ್ನಾಗಿದೆ ವ್ಯೂ ಎಲ್ಲ. ರೂಮು ಅಷ್ಟೇ ಕ್ಲೀನಾಗಿದೆ. ಇಲ್ಲಪ್ಪ ನಮಗೆ ರೂಮ್ ಬೇಡ, ಬರೀ ಬ್ಯಾಗ್ ಇಟ್ಟು ಹೋಗೋದು ಜಾಗ ಬೇಕು ಅಂದರೆ ಕ್ಲೋಕ್ ರೂಮ್ ಕೂಡ ಪ್ರೊವೈಡ್ ಮಾಡ್ತಾರೆ ಅಟ್ ಅ ಸರ್ಟನ್ ಪ್ರೈಸ್. ನಿಮ್ಗೆ ಇಲ್ಲಿ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ 3 ಸಿಗುತ್ತೆ. ಹಾಯ್ ಬೋಲೋ ಚೋಟು. ಇವನು ಅವ್ರ ಅಮ್ಮಂಗೆ ಪಾಪ ಕ್ಯಾಮ್ರಾ ವಿಡಿಯೋಗ್ರಾಫರ್ ಎಲ್ಲ ಇವನೇ ಮಾಡೋದು. ಅವರಮ್ಮ ಯೂಟ್ಯೂಬ್ ವ್ಲಾಗರು. और ये है हमारा भैया, बहुत अच्छा होस्ट था. और ये है इधर का कैफे. देखो व्यू देखो कितना अच्छा है. ಸೊ ನೆಕ್ಸ್ಟ್ ಟೈಮ್ ಯಾರಾದರೂ ಮಧ್ಯಮಹೇಶ್ವರಕ್ಕೆ ಬಂದರೆ ಡೆಫಿನೆಟ್ಲಿ ಇಲ್ಲೇ ಸ್ಟೇ ಆಗಿ. ಹೋಟೆಲ್ ಮೌಂಟೇನ್ ವ್ಯೂ ಅಂತ. ಇಲ್ಲಿಂದ ವಾಪಸ್ ಹೋಗೋಕ್ಕೆ ಮತ್ತು ಇಲ್ಲಿಂದ ಬೆಟ್ಟಕ್ಕೆ ಹೋಗೋಕ್ಕೆ ಕುದುರೆಗಳ್ದು ಏರ್ಪಾಟ್ ಮಾಡಿಕೊಡ್ತಾರೆ. ಮತ್ತು ಇಲ್ಲಿಂದ ವಾಪಸ್ಸು ಸಿಟಿ ಕಡೆ ಹೋಗೋಕ್ಕೆ ಜೀಪ್ ಕೂಡ ಏರ್ಪಾಟ್ ಮಾಡಿಕೊಡ್ತಾರೆ. ಇವರೇ ನೋಡಿ ಯೂಟ್ಯೂಬರ್ ದೀದಿ. ಇವ್ರದ್ದು ಯೂಟ್ಯೂಬ್ ಚಾನಲ್ನ ನಾನು ಲಿಂಕಲ್ಲಿ ಹಾಕಿರ್ತೀನಿ. ಸುಶೀಲಾ ಬಿಸ್ಟ್ ಏನಾ, ಸುಶೀಲಾ ಬಿಸ್ಟ್ ಬ್ಲಾಗ್ಸ್ ಅಂತ. ಸೊ ಮಧ್ಯಮಹೇಶ್ವರ್ಗೆ ಯಾರನ್ನ ಬಂದರೆ ದೀದಿ ಸಿಗ್ತಾರೆ. ಅವ್ರದ್ದು ಯೂಟ್ಯೂಬ್ನ ಫಾಲೋ ಮಾಡಿ. ಬಿಸಿ ಬಿಸಿ ರೊಟ್ಟಿ. ಶ್ರೀ ಮಧ್ಯಮಹೇಶ್ವರ್ ಪೇದಲ್ ಮಾರ್ಗ್. ಸೊ ಇಲ್ಲಿಂದ ದಾರಿ ಹೋಗುತ್ತೆ ನೋಡಿ. ಇಲ್ಲಿಂದ What bro, that's Expulse guy would have gone up down on you. Make use of the garden. ಇಲ್ಲಿಂದ ನಮ್ಮದು ಆ್ಯಕ್ಚುಯಲ್ ಟ್ರೆಕ್ಕು ಸ್ಟಾರ್ಟ್ ಆಗುತ್ತೆ. 6 ಕಿಲೋಮೀಟರ್ಸ್ ಡೌನ್ ಹಿಲ್ಲು ಮತ್ತು ಆಲ್ಮೋಸ್ಟ್ 10 ಕಿಲೋಮೀಟರ್ಸ್ ಅಪ್ ಹಿಲ್ ಇದೆ. ಸೊ 6 ಕಿಲೋಮೀಟರ್ಸ್ ನೀವು ಡೌನ್ ಹಿಲ್ ಹೋದಾಗ ನಿಮಗೆ ಲೋವರ್ ಬಂಟೋಲಿ ಸಿಗುತ್ತೆ. ಲೋವರ್ ಬಂಟೋಲಿಯಿಂದ ಇನ್ನೊಂದು 3-4 ಕಿಲೋಮೀಟ್ರ್ ಮೇಲಕ್ಕೆ ಹೋದರೆ ಅಪ್ಪರ್ ಬಂಟೋಲಿ. ಅಲ್ಲಿಂದ ಒಂದು 8-9 ಕಿಲೋಮೀಟ್ರ್ ಹೋದರೆ ದೇವಸ್ಥಾನ, ಮೇಯ್ನ್ ಮಧ್ಯಮಹೇಶ್ವರ ದೇವಸ್ಥಾನ ಏನಿದೆಯೋ ಅದು ಸಿಗುತ್ತೆ. ಇಲ್ಲಿ ನಿಮ್ಗೆ ಇನ್ನೊಂದು ಏನು ಪ್ರಿಡಿಕ್ಷನ್ ಮಾಡೋಕ್ಕಾಗಲ್ಲ ಅಂದರೆ ನಮ್ಮೂರ ಕಡೆ ಎಲ್ಲ ಮೋಡ ಆಗಿದ ತಕ್ಷಣ ಮಳೆ ಬರುತ್ತೆ. ಇಲ್ಲೆಲ್ಲ ಡ್ರಾಸ್ಟಿಕ್ ಚೇಂಜ್ ಆಗೋಗುತ್ತೆ. ಲೈಕ್ ಲಿಟ್ರಲಿ 5 ಮಿನಿಟ್ಸ್ ಫುಲ್ಲು ಬಿಸಿಲಿರುತ್ತೆ, ನೆಕ್ಸ್ಟ್ 5 ಮಿನಿಟ್ಸ್ ಫುಲ್ಲು ಜೋರು ಮಳೆ ಕಿತ್ಕೊಂಡು ಹೊಡಿತಿರುತ್ತೆ. ಸೊ ನೀವು ಆ ಥರ ವೆದರ್ ವಿಂಡೋ ನೋಡಿಕೊಂಡು ಓಡೋದು ಬೆಸ್ಟು, ಸೊ ದ್ಯಾಟ್ ಯು ಡೋಂಟ್ ಗೆಟ್ ಸ್ಟ್ಯಾಂಡೆಡ್. ಡೌನ್ ಹಿಲ್ ಸ್ವಲ್ಪ ಸ್ಟೀಪ್ ಆಗಿರೋದ್ರಿಂದ ಹುಷಾರಾಗಿ ನಡ್ಕೊಂಡು ಹೋಗಬೇಕು. ಹೋಪ್ಫುಲಿ ಇವತ್ತು ವೆದರ್ ಕ್ಲಿಯರ್ ಆಗಿದೆ. ಸೊ ನಮಗೆ ಇವತ್ತು ಬಂದು ಅರ್ಲಿ ಮಾರ್ನಿಂಗಿಂದ ಸಂಜೆವರೆಗೂ ಟೈಮ್ ಇದೆ ಫುಲ್ಲು ಪೀಕ್ ರೀಚ್ ಆಗೋಕ್ಕೆ. ಸೊ ಹೋಪ್ಫುಲಿ ದೇರ್ ಇಸ್ ಅ ಗುಡ್ ವೆದರ್.
ಒಂದು 2 ಮಿನಿಟ್ಸ್ ಬ್ರೇಕ್ ತೊಗೊಂಡು ಇವಾಗ ನಮ್ಮ ಟ್ರೆಕ್ಕು ವಾಪಸ್ ಕಂಟಿನ್ಯೂ ಮಾಡಿದ್ದೀವಿ. ನೋಡಿ ಏನು ಕ್ರೇಜಿ ವ್ಯೂ ಇದೆ, ನೆಕ್ಸ್ಟ್ ಲೆವೆಲ್. ಇವಾಗ ಸನ್ರೈಸ್ ಆಗ್ತಾ ಇದೆ, ವ್ಯಾಲಿ ಮಧ್ಯದಿಂದ ಸನ್ರೈಸ್ ಕಾಣಿಸುತ್ತೆ ನೋಡಿ. Shops like this on the way, so you can pick your stuff up. And your uncle is selling stuff here. Har Mahadev. Har Mahadev. ಇನ್ನೂ 13 ಕಿಲೋಮೀಟರ್ಸ್ ಬಾಕಿ ಇದೆ. ನಾವು ಶಾರ್ಟ್ಕಟ್ ಮೇಲೆ ಶಾರ್ಟ್ಕಟ್ ತಗೊಂಡು ಸೇಫಾಗೇನೋ ಹೋಗ್ತಿದ್ದೀವಿ. ಬಟ್ ತುಂಬ ರಿಸ್ಕ್ ಇರುತ್ತೆ ಶಾರ್ಟ್ಕಟ್ಸು, ಪ್ಲಸ್ ಹೆವಿ ಇನ್ಕ್ಲೈನ್ ಇರುತ್ತೆ, ಪ್ಲಸ್ ಹೆವಿ ಡಿಕ್ಲೈನ್ ಇರುತ್ತೆ. ಯಾರು ಹೊಸದಾಗೆ ಟ್ರೆಕ್ಕಿಂಗ್ ಬರ್ತಿರ್ತಾರೋ ಅವ್ರಿಗೆ ನಾನು ಡೆಫಿನೆಟ್ಲಿ ಸಜೆಸ್ಟ್ ಮಾಡಲ್ಲ, ನೀವು ಆ್ಯಕ್ಚುಯಲ್ ರೂಟಲ್ಲೇ ಹೋಗಿ. ಫೈನಲಿ ಅಪ್ಪರ್ ಬಂಟೋಲಿ ವಿಲೇಜ್ಗೆ ರೀಚ್ ಆದ್ವಿ. ತಿಂಡಿ ತಿಂದಿಲ್ಲ ಬೆಳಗ್ಗೆಯಿಂದ, ತಿಂಡಿ ತಿಂದ್ಬಿಡೋಣ ಅಂತ ಅನ್ಕೊಂಡಿದೀವಿ. ಇಲ್ಲಿ ನೀವು ಮುಂದೆ ನೋಡ್ತಿರೋದು ರಾಜ್ಮಾ ಪ್ಲಾಂಟೇಶನ್ನು. ನೀವು ರಾಜ್ಮಾ ಚಾವಲ್ ಏನ್ ತಿಂತಿರಲ್ಲ, ಸೊ ಅದು ಪ್ಲಾಂಟೇಶನ್ನು. ರಾಜ್ಮಾ ಬಂದು ಒಂದು ಕ್ಲೈಂಬರು, ಅಂದ್ರೆ ಒಂದು ಬಳ್ಳಿ ಅಂತ. ಸೊ ಆ ಕಡ್ಡಿಗಳ ಮೇಲೆ ನಿಮ್ಗೆ ಬೆಳ್ಕೊಂಡು ಹೋಗುತ್ತೆ. मैगी रोटी सब्जी हाँ नीचे लिंगड़े की सब्जी बन रही दिन के लिए। ठीक है ठीक है। मैंने हम कल आएंगे, कल 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 खिलाना। खाना कड़ी चावल कल कड़ी लिंगड़े की सब्जी खाएंगे हम। कौन सी जगह है ये? ये अपर बंतोली। अपर बंतोली। कल ಇದು ಬಂದು ಬಾಂಗ್ ಚಟ್ನಿ ಮತ್ತೆ ಆಲೂ ಪರೋಟ. ಬಾಂಗ್ ಚಟ್ನಿ ಬಂದು ಒಂದು ನ್ಯಾಚುರಲ್ ಪೇನ್ ಕಿಲ್ಲರ್ ತರ ಆಕ್ಟ್ ಮಾಡುತ್ತೆ ನೀವು ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ. ನೀವು ಮುಂದೆ ನೋಡ್ತಿರೋದು ವಾಲ್ನಟ್ ಟ್ರೀಸು, ಬಟ್ ಆಕ್ಚುಲಿ ನಾವು ಹೋದಾಗ ಸೀಸನ್ ಇರಲಿಲ್ಲ. ನೀವು ಯಾರಾದರೂ ಸೀಸನಲ್ಲಿ ಹೋದರೆ ಡೆಫಿನೆಟ್ಲಿ ಕಿತ್ಕೊಳ್ತೀನಿ, ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ವಾಲ್ನಟ್ಸು. ನೀವಿಲ್ಲಿ ಮುಂದೆ ನೋಡ್ತಿರೋದು ಮಧುಗಂಗಾ ಅಂತ ಒಂದು ರಿವರು. ಈ ಮಧುಗಂಗಾ ರಿವರು ಚೌಕಂಬ ಪೀಕಲ್ಲಿ ಒಂದು ಗ್ಲೇಷಿಯರಿಂದ ಫಾರ್ಮ್ ಆಗುತ್ತೆ. ಇದು ಒನ್ ಆಫ್ ದ ಟ್ರಿಬ್ಯೂಟರಿ ಆಫ್ ಮಂದಾಕಿನಿ ರಿವರು. ಮಧುಗಂಗಾ ಅಂತ ಏನಕ್ಕೆ ಕರೀತಾರೆ ಅಂದರೆ ಮಧ್ಯಮಹೇಶ್ವರಲ್ಲಿ ಹರಿಯೋ ಗಂಗಾ ಈಸ್ ಮಧುಗಂಗಾ. ಮತ್ತು ವಾಟರ್ ತುಂಬ ಪ್ಯೂರ್ ಆಗಿರುತ್ತೆ. ಇದನ್ನು ಇವಾಗ ಕ್ರಾಸ್ ಮಾಡ್ತಿದ್ದೀವಿ ನೋಡಿ. ಸೊ ನೀವೆಲ್ಲೇ ನೀರು ಕುಡಿಬೇಕು ಅನ್ಸಿದ್ರು ಈ ಥರ ಸ್ಟ್ರೀಮ್ ಏನಿರುತ್ತೋ ಅಲ್ಲಿ ಹಿಡ್ಕೊಂಡು ಕುಡಿಬೋದು, ಯಾವುದು ಹೆಲ್ತ್ ಇಶ್ಯೂಸ್ ಆಗಲ್ಲ. ಇವಾಗ ಅಪ್ಪರ್ ಬಂಟೋಲಿ ವಿಲೇಜ್ನ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ನಮಗೆ ಖಾತ್ರಾ ಅಂತ ಒಂದು ವಿಲೇಜ್ ಸಿಗುತ್ತೆ. ಖಾತ್ರಾ ಆದಮೇಲೆ ನಾನು ಆದಮೇಲೆ ಮಧ್ಯಮಹೇಶ್ವರು. This is Khadra village. We see it on the way. There are few homestays if anyone wants to stay here. View from back. Amazing view. भाई कितने गिरगिट हैं यहाँ?
ನೋಡಿ, ಇದು ಯಾವುದೋ ಒಂದು ಲೋಕಲ್ ಬೆರಿ, ತುಂಬ ಒಂಥರ ಟ್ಯಾಂಗಿ ಆಗಿ ಒಂಥರ ಸಿಟ್ರಸ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮು ನೀವು ಯಾರಾದರೂ ಹೋದಾಗ ಡೆಫಿನೆಟ್ಲಿ ಟ್ರೈ ಮಾಡಿ, ಈ ಥರ ಗಿಡದಲ್ಲಿ ಬೆಳೆದಿರುತ್ತೆ ಅದು. सारे पेड़ थे यहाँ पे कम है ना पेड़ और यहाँ से कम पेड़ है। हर 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 महादेव। ನೋಡಿ, ನೀವು ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ಇಲ್ಲಿ ಮುಂದೆ ನಿಮ್ಗೊಂದು ಕಾಣಿಸುತ್ತೆ, ಈ ಥರ ನಲ್ಲಿಗಳು ಇರುತ್ತೆ. ಅಲ್ಲಿ ಯಾವಾಗಲೂ ಫ್ರೆಶ್ ಸ್ಟ್ರೀಮ್ ವಾಟರ್ ಬರ್ತಿರುತ್ತೆ. ನೀವು ಅಲ್ಲಿಂದ ನೀರು ಹಿಡ್ಕೊಬೋದು, ನೀರು ಕುಡಿಬೋದು, ಫ್ರೆಶ್ ಆಗಿರುತ್ತೆ. ಟೈಮ್ ಬಂದು ಆಲ್ಮೋಸ್ಟ್ 4 o'clock ಆಗ್ತಾ ಇತ್ತು. ನೋಡಿ, ನೀವು ಮುಂದೆಗಡೆ ಎಲ್ಲ ಹೆಂಗೆ ಫಾಗ್ ಕ್ರಿಯೇಟ್ ಆಗಿದೆ. ಇನ್ನು ಮುಂದೆ ಮುಂದೆ ಹೋಗ್ತಾ 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 ತುಂಬ ಫಾಗ್ ಇದೆ. ಸಕ್ಕತ್ತಾಗಿ ಕಾಣಿಸುತ್ತೆ. ಒಳ್ಳೆ ಯಾವುದೋ ಡ್ರೀಮ್ ವರ್ಲ್ಡಲ್ಲಿ ಇದ್ದೀವಿ ಅನ್ನಂಗೆ ಕಾಣಿಸುತ್ತೆ. ಫೈನಲಿ ಮಧ್ಯಮೇಶ್ವರ್ ರೀಚ್ ಆದ್ವಿ. ನೀವು ಇಲ್ಲಿ ಮುಂದೆ ಏನು ನೋಡ್ತಿರೋದು ಮಧ್ಯಮೇಶ್ವರ್ ವಿಲೇಜು.
ಅಲ್ಲಿ ಮುಂದೆ ಕಾಣಿಸ್ತಿದೆ ನೋಡಿ ಟೆಂಪಲ್ ಅದೇ. ಸೊ ಇಲ್ಲಿ ನಿಮಗೆ ಲೈಟಾಗಿ ಸ್ನ್ಯಾಕ್ಸು ಅಥವಾ ಊಟಕ್ಕೆ ಅಥವಾ ಸ್ಟೇ ವ್ಯವಸ್ಥೆ ಎಲ್ಲ ನಿಮಗೆ ಸಿಗುತ್ತೆ. ಟೆಂಟ್ಸ್ ಆಗಲಿ ಅಥವಾ ಧರ್ಮಶಾಲಾಗಳಾಗಲಿ ಇಲ್ಲಿ ಕಾಣಿಸೋಕೆ ಸಿಗುತ್ತೆ ನಿಮಗೆ. ನೋಡಿ ಇಲ್ಲಿ ಮುಂದೆ ನೀವು ಟೆಂಟ್ಗಳೆಲ್ಲ ನೋಡ್ತಿರ್ಬೋದು. ಈ ಟೆಂಟ್ ರೇಟ್ ಎಲ್ಲ ಆಲ್ಮೋಸ್ಟ್ ಒಬ್ಬ ಪರ್ಸನ್ಗೆ 1000 ರೂಪಾಯಿ ಇದೆ. ಏನಕ್ಕೆ ಅಂದರೆ ಇಲ್ಲಿ ಏನಕ್ಕೆ ಜಾಸ್ತಿ ಅಂದರೆ ಇದು ಕೇದಾರ್ನಾಥ್ ಥರ ಕಮರ್ಷಿಯಲೈಸ್ ಆಗಿಲ್ಲ, ಇನ್ನು ಜನಗಳು ಅಷ್ಟೊಂದು ಹೋಗಲ್ಲ. ಟೈಮ್ ಇವಾಗ ಬಂದು 5:30. ನೀವು ಮುಂದೆ ನೋಡ್ತಿರ್ಬೋದು ಹೆಂಗೆ ಫಾಗ್ ಜನರೇಟ್ ಆಗ್ತಿದೆ ಅಂತ. ಸಖತ್ತಾಗಿ ಕಾಣಿಸುತ್ತೆ. ಪ್ಲಸ್ ತುಂಬ ಕೋಲ್ಡು ಇರುತ್ತೆ. ನೀವು ಯಾರಾದರೂ ಹೋದರೆ ಥರ್ಮಲ್ ಹಾಕೊಂಡು ಹೋಗೋದು ಮರೀಲೇಬೇಡಿ. हर हर महादेव शंभो. ನೀವಿಲ್ಲಿ ಮುಂದೆ ಏನು ನೋಡ್ತಿರೋದು ಅಂದರೆ ಸಂಜೆ ಮಹಾಮಂಗಳಾರತಿ ನಡೆಯುತ್ತೆ 6 ಗಂಟೆಗೆ. ಸೊ ಕರೆಕ್ಟಾಗಿ ಆ ಟೈಮ್ಗೆ ರೀಚ್ ಆಗಿದ್ದೀವಿ ನೋಡಿ. ಎಷ್ಟು ಲಕ್ಕಿ ಇರ್ಬೋದು ನಾವು. ಸೊ ಮಹಾಮಂಗಳಾರತಿ ಮುಗಿಸ್ಕೊಂಡು ನಮ್ಮದು ನೈಟ್ ಇಲ್ಲೇ ಸ್ಟೇ ಆಗಿ ಬೆಳಗ್ಗೆ ಬೂಡಾ ಮಧ್ಯಮಹೇಶ್ವರ್ ಅಂತ ಇನ್ನೊಂದು ಜಾಗ ಇದೆ. ಇದಕ್ಕಿಂತ ಇನ್ನೊಂದು 3-4 ಕಿಲೋಮೀಟರ್ಸ್ ಮೇಲಿದೆ. ಸೊ ಆ್ಯಕ್ಚುಯಲ್ ಮಧ್ಯಮಹೇಶ್ವರ್ ಬಂದು ಅದಾದಮೇಲೆ ಬಂದು ಕಟ್ಸಿರೋದು ಇದು ನೀವು ಮುಂದೆ ನೋಡ್ತಿರೋದು. ಹೋಗೋಣ ನಾವೆಲ್ಲರೂ. ಅದಕ್ಕೂ ಮುಂಚೆ ಒಂದು ಒಳ್ಳೆ ನಿದ್ದೆ ಮಾಡಬೇಕು. ರಾತ್ರಿ ಫುಲ್ ಸುಸ್ತಾಗಿ ಹೋಗಿದ್ದೀವಿ. ಅ ವೆರಿ ಗುಡ್ ಮಾರ್ನಿಂಗ್ ಆಲ್ ದ ವೇ ಫ್ರಮ್ ಮಧ್ಯಮಹೇಶ್ವರ್. ನಾವಿವಾಗ ಬಂದು ಬೂಡಾ ಮಧ್ಯಮಹೇಶ್ವರಲ್ಲಿ ಇದ್ದೀವಿ. ಆ್ಯಕ್ಚುಯಲ್ ಮಧ್ಯಮಹೇಶ್ವರ್ ಬಂದು ಇದೆ, ನೀವು ಮುಂದೆ ಏನು ನೋಡ್ತಿದ್ದೀರಲ್ಲ ಅದು. ಸೊ ಇದು ಹಳೆಗಾಲದಲ್ಲಿ ಕಟ್ಸಿರೋವಂಥದ್ದು. ನೀವು ಅವಾಗಲೇ ಏನು ನೋಡಿದ್ರಲ್ಲ ಅದು ಇದಾದ್ಮೇಲೆ ಕಟ್ಸಿರೋವಂಥದ್ದು. ಟೈಮ್ ಬಂದು 7:30 ಬೆಳಗ್ಗೆ. ನೋಡಿ ಎಷ್ಟು ಕ್ಲಿಯರ್ ಸ್ಕೈ ಇದೆ. ಏನು ಒಳ್ಳೆ ಬೆಚ್ಚಗಾಗುವಂಥ ಬಿಸಿಲು. ತುಂಬ ಚೆನ್ನಾಗಿತ್ತು. ಎದುರುಗಡೆ ಫುಲ್ 360 ಹಿಮಾಲಯನ್ ವ್ಯೂ ಇದೆ. ಇಲ್ಲೆಲ್ಲ ಕ್ರಿಕೆಟ್ ಬ್ಯಾಟ್ ತಗೊಂಡೋಗಿ ಆಡ್ತಾ ಇದ್ರೆ ಮಜಾನೇ ಬೇರೆ. ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ್. ಇವತ್ತಿಂದ ಏನು ಪ್ಲ್ಯಾನ್ಸು ಅಂದರೆ 8:30-9 ಗಂಟೆ ಅಷ್ಟೊತ್ತಿಗೆ ಕೆಳಗೆ ಇಳಿಯೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇಳಿದ್ಬಿಟ್ಟು ವಾಪಸ್ಸು ರಾನ್ಸಿ ವಿಲೇಜ್ಗೆ ಹೋಗಿ ಒಂದು ದಿವಸ ರೆಸ್ಟ್ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ನಿಮಗೆ ನಾನು ಮಾಡ್ತಿರೋ ಕಂಟೆಂಟು ಇಷ್ಟ ಆದರೆ ಸಪೋರ್ಟ್ ಮಾಡ್ತಾಯಿರಿ. ಇದೇ ಥರ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಮತ್ತು ನೀವು ಈ ವರ್ಷ ಯಾರಾದರೂ ಕೇದಾರ್ನಾಥ್ ಅಥವಾ ಪಂಚ್ ಕೇದಾರ್ಗೆ ಹೋದರೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಇನ್ಸ್ಟಾಗ್ರಾಮ್ ಅಥವಾ ಕಾಮೆಂಟ್ಸಲ್ಲಿ ತಿಳಿಸಿ, ನಾನು ಕ್ಲಿಯರ್ ಮಾಡಿಕೊಡ್ತೀನಿ ನಿಮಗೆ ಡೌಟ್ಸ್ನ.
ಫೈನಲಿ ರಾತ್ರಿ 9 ಗಂಟೆ ಅಷ್ಟೊತ್ತಿಗೆ ರಾನ್ಸಿ ವಿಲೇಜ್ ರೀಚ್ ಆದ್ವಿ. ಒಂದು ಒಳ್ಳೆ ಸ್ಲೀಪ್ ಮಾಡಿ ಇವಾಗ ಚೆಕ್ಔಟ್ ಮಾಡಿ ಹೊರಟಿದ್ದೀವಿ. ಸೊ ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಾಕತ್ತಾಗಿದ್ದೀರಾ ಅಂತ ನೆನ್ಕೊಂಡಿದ್ದೀನಿ. ಇವತ್ತು ಬಂದು ನಮ್ಮದು 11ನೇ ದಿವಸದ್ದು ಟ್ರಾವೆಲ್ ಜರ್ನಿ ಸ್ಟಾರ್ಟ್ ಆಗಿದೆ. ಇವತ್ತು ನಾವು ಮಧ್ಯಮಹೇಶ್ವರ್ ಬೇಸ್ ಕ್ಯಾಂಪಿಂದ ನೆಕ್ಸ್ಟು ಚೋಪ್ತಾಗ ಹೊರಟಿದ್ದೀವಿ. ಸೊ ನೀವೇನಾದರೂ ಮಧ್ಯಮಹೇಶ್ವರ್ ದರ್ಶನಕ್ಕೆ ಬಂದರೆ ಈ ಒಂದು ರೂಮ್ ನೋಡ್ಕೊಳ್ಳಿ. ಹೋಟೆಲ್ ಮೌಂಟೇನ್ ವ್ಯೂ ಅಂತ ತುಂಬ ಚೆನ್ನಾಗಿದೆ. ಮತ್ತು ಹಿಂಗೆ ಮೇಲೆ ಹತ್ಕೊಂಡು ಹೋದರೆ ಅಲ್ಲಿ ಕೆಫೆ ಇದೆ. ವ್ಯೂ ಮಾತ್ರ ಸಕ್ಕತ್ತಾಗಿದೆ ಮತ್ತು ಹೆವಿ ಅಫೋರ್ಡೆಬಲ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ. ಸೊ ನಿನ್ನೆ ಬಂದು ನಮ್ಮದು ಮಧ್ಯಮಹೇಶ್ವರದ್ದು ಯಾತ್ರಾ ಮುಗೀತು. ಇವಾಗ ನೆಕ್ಸ್ಟ್ ಬಂದು ತುಂಗನಾಥ್ ಆದಮೇಲೆ ಕಲ್ಪೇಶ್ವರ ಆದಮೇಲೆ ರುದ್ರನಾಥ್ ಅಂತ. ಸೊ ಸ್ಟೇ ಟ್ಯೂನ್ಡ್ ಅಂಟಿಲ್ ಐ ಶೋ ಆಲ್ ದೋಸ್. ನೋಡಿ, ಇದೇ ನಾವು ಇದ್ದಿದ್ದು ರೆಸಾರ್ಟು. ವ್ಯೂ ನೋಡಿ ಹೆಂಗಿದೆ. ಸೊ ಇವತ್ತು ನಮ್ದು ಬಂದು 12ನೇ ದಿವಸ. ಇಲ್ಲಿಂದ ಇವಾಗ ಉಕ್ಕಿಮಠ್ಗೆ ಹೋಗಿ, ಉಕ್ಕಿಮಠಿಂದ ನನ್ನ ಫ್ರೆಂಡ್ ಒಂದು ದಾರಿ ಹೋಗ್ತಾನೆ, ನಾನೊಂದು ದಾರಿ ಹೋಗ್ತೀನಿ. ಏನಕ್ಕೆ ಇವರಿಬ್ರು ಜೊತೆಗೆ ಬಂದು ಆಮೇಲೆ ಇಬ್ರು ಒಂದೊಂದು ದಾರಿ ಹೋಗ್ತಿದ್ದಾರೆ ಅಂತ ನೀವೇನಾದ್ರು ಕ್ಯೂರಿಯಸ್ ಆಗಿದ್ರೆ ನೆಕ್ಸ್ಟ್ ವ್ಲಾಗ್ನ ಡೆಫಿನೆಟ್ಲಿ ಮಿಸ್ ಮಾಡ್ಕೋಬೇಡಿ. ತುಂಬಾ ಚೆನ್ನಾಗಿರುತ್ತೆ. ನಾನು ನಿಮ್ಗೇನೋ ಸರ್ಪ್ರೈಸ್ ಆಗಿ ತೋರಿಸ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.